ಮಾಡ್ತಾ ಇದ್ದೀನಿ. ನನ್ನ ತಂಗಿ ಬಂದು ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಲಲ್ವ ಗಾಡೀಲಿ. ಅಲ್ಲಿಂದ ನಾನು ಬಸ್ಸಿಗೆ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಬೇಗನೆ ಸಿಕ್ಬಿಡ್ತು. ರಶ್ ಕೂಡ ಇದ್ದರು, ಹೆಂಗೋ ಸೀಟ್ ಕೂಡ ಸಿಕ್ತು. ವೆಲ್ಕಮ್ ಬ್ಯಾಕ್. ನನ್ನ ವಾಯ್ಸ್ ನೋಡಿ ಹೇಗಾಗ್ಬಿಟ್ಟಿದೆ. ನೆನ್ನೆ ನನ್ನ ತಂಗಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ. ಆ ವಿಡಿಯೋ ಎಲ್ಲ ಹಾಕಿರ್ತೀನಿ. ಅದು ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕು. ನನ್ನ ವಾಯ್ಸ್ ಸರಿಯಾದ ಮೇಲೆ ಈ ಥರ ವಾಯ್ಸ್ ಓವರ್ ಕೊಡೋಕ್ಕಾಗೋದು. ನೋಡಿ ಎಷ್ಟು ಕರ್ಕಶವಾಗಿದೆ. ನನ್ನ ವಾಯ್ಸ್ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಬಿಸಿಲಿದೆ, ನಡ್ಕೊಂಬರೋಕ್ಕೆ ಆಗಲ್ಲ. ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಬರ್ಬೇಕು. ಈಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು. ಪಿತೃಪಕ್ಷ ಹಬ್ಬ ಅಲ್ವಾ, ಮಾರ್ಲಮ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತ್ರೆ ಕೂಡ ತೊಗೊಂಡಿದ್ದೀನಿ. ಅದನ್ನೇನು ನಾನು ತೋರಿಸ್ಲಿಲ್ಲ, ಕ್ಲಿಪ್ಪಿಂಗ್ ಹಾಕಲಿಲ್ಲ. ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ಎಷ್ಟು ಬಿಸಿಲಿದೆ ನೋಡಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ನನ್ನ ವಾಯ್ಸು ಸರಿ ಹೋದ್ಮೇಲೆ ಅಪ್ಲೋಡ್ ಮಾಡೋಕ್ಕಾಗೋದು. ಈ ಥರ ವಾಯ್ಸಲ್ಲಿ ನಿಮಗೇನು ಕೇಳೋಕ್ಕೂ ಇಷ್ಟ ಆಗಲ್ಲ. ನಮ್ಮ ಯಶಿಕನೇ ಬೈತಿದ್ಲು, ಯಪ್ಪ ನಿನ್ನ ವಾಯ್ಸ್ ಕೇಳೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿ. ನೋಡೋಣ, ವಾಯ್ಸ್ ಸರಿ ಹೋದ್ಮೇಲೆ ಬೇಗ ಅಪ್ಲೋಡ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಆಚೆ ಬಾ. ಒಳಗಡೆ ಸಿಗಾಕೊಂಬಿಟ್ಟಿದ್ದು, ಕೂಗ್ತಾಯಿತ್ತು. ನಾನು ಕರಿತಾ ಇದ್ದೆ ಆಚೆ ಬಾ ಅಂತ ಹೇಳಿ. ಟಿಪ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಫ್ರಿಜ್ಜಲ್ಲಿ ಈ ಥರ ಗಡ್ಡೆ ಆಗಿರುತ್ತಲ್ವಾ, ಆವಾಗ ನೀವು ಚಾಕು ತೊಗೊಂಡು ಈ ಥರ ನೋಡಿ, ಈ ಥರ ಎಲ್ಲ ತೀಡೋದು ಫುಲ್ ಹಿಂಗೆ ಮಾಡಬಾರ್ದು. ಹೇಗೆ ಮಾಡಬೇಕಂದ್ರೆ ಇಲ್ಲಿರುತ್ತಲ್ವ, ಏನಂತ ಮಾನ್ಸೂನ್ ವಿಂಟರ್ ಅಂತೆಲ್ಲ ಇರುತ್ತಲ್ವ, ಈ ವೈಟ್ನ ಇಷ್ಟೇ ಬಿಟ್ಟುಬಿಡಿ. ಅದಾಗದೆ ಕರ್ಕೋಗುತ್ತೆ. ಹೋಗ್ಬಿಟ್ಟಿದ್ದೀನಿ. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಎಲ್ಲ ಬಟ್ಟೆಗಳೆಷ್ಟೋ ನಿಂತು ಫುಲ್ಲು ತುಂಬ್ಕೊಂಬಿಟ್ಟಿದೆ. ಆ ಕಡೆ ಎಲ್ಲ ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇದೆಲ್ಲನೆಲ್ಲ ಕಿಟಕಿ ಎಲ್ಲ ಒರೆಸಿ ಸ್ಕ್ರೀನ್ಗಳೆಲ್ಲ ಹಾಕಬೇಕು. ಎಷ್ಟೊಂದು ಬಟ್ಟೆಗಳಿದೆ, ಇದನ್ನೆಲ್ಲ ಮರ್ಚಬೇಕು. ಕರೆಂಟ್ ಬೇರೆ ತೆಗೆದುಬಿಟ್ಟಿದ್ದಾನೆ. ಈ ಕರೆಂಟ್ ತೆಗೆದುಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಸೆಕೆ ಆಗ್ತಾಯಿದೆ, ಸ್ವೆಟ್ ಆಗ್ತೈತೆ. ಯಪ್ಪಪ್ಪಪ್ಪ, ಹಬ್ಬ ಬರೋದು ಸಾಕು, ಮನೆ ಕ್ಲೀನ್ ಮಾಡೋದು ಸಾಕು. ಇನ್ನು ಅಡುಗೆ ಮನೆ ಸ್ಟಾರ್ಟೇ ಮಾಡಿಲ್ಲ. ಇವಾಗೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟು ಬಂದೆ. ನೆನ್ನೆ ಎಲ್ಲ ವಾಶ್ ಮಾಡಿ ಇನ್ನೂ ತಂದಿದ್ದೀನಿ, ಮರ್ಚಿಬಿಡ್ತೀನಿ. ಮರ್ಚಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ವಾಯ್ಸ್ ಈ ಥರ ಇದೆ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ. ಅಡ್ಜಸ್ಟ್ ಮಾಡಿ, ವಾಯ್ಸ್ನ ಇಗ್ನೋರ್ ಮಾಡಿ. ಆದಷ್ಟು ಬೇಗ ಈ ಬ್ಲಾಗ್ನ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ನೋಡೋಣ, ವಾಯ್ಸ್ ಚೆನ್ನಾಗಿಲ್ಲ ಅಲ್ವಾ, ಏನಂತ ಗೊತ್ತಿಲ್ಲ. ನಾಳೆನೇ ಅಪ್ಲೋಡ್ ಮಾಡ್ತೀನಿ. ನೆನ್ನೆಗಿಂತ ಇವತ್ತು ಪರವಾಗಿಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ನೋಡೋಣ. ಫುಲ್ಲು ಸೆಕೆ, ಒಳಗಡೆ ಇರೋಕ್ಕಾಗಲ್ಲ. ಇವತ್ತು ಎಷ್ಟು ಚೆನ್ನಾಗಿದೆ ಬಿಸಿಲು. ಅದಕ್ಕೆ ಬೆಡ್ಶೀಟೆಲ್ಲ ವಾಶ್ ಮಾಡಿ ಎಲ್ಲ ಹಾಕ್ಬಿಟ್ಟೆ. ಆಮೇಲೆ ಹಿಂಗೆ ಅಡುಗೆ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಸಿಗ್ತೀನಿ. ಫೇಸು ಕೂಡ ಯಾಕೋ ಸ್ವೆಲ್ ಥರ ಆಗೋಗ್ಬಿಟ್ಟಿದೆ. ಫುಲ್ ಹೆಡ್ಡೇಕು ಅದೆಲ್ಲ ಆಗೋಗ್ಬಿಟ್ಟಿದೆ. ಇದು ರೆಸ್ಟ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಅಮಾವಾಸ್ಯೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲರೂ ಒಂದೊಂದು ದಿವಸ ಮಾಡ್ತಾರೆ. ನಾವು ಅಮಾವಾಸ್ಯೆ ದಿವಸನೇ ಮಾಡ್ತಾಯಿದ್ದೀವಿ. ಟ್ಯೂಸ್ಡೇ ಮಾಡ್ತೀವಿ ನಾವು. ಸೆಪ್ಟೆಂಬರ್ 1ನೇ ತಾರೀಕು ಮಾಡ್ತೀವಿ ನಾವು. ಅಕ್ಟೋಬರ್ 1ಕ್ಕೆ ಮಾಡ್ತೀವಿ. 2 ಹಬ್ಬ ಇರೋದಲ್ವಾ, ನಾವು 1ಗೆ ಮಾಡ್ತಾಯಿದ್ದೀವಿ. ಅದಕ್ಕೆ ಇವಾಗ ಸ್ಯಾಟರ್ಡೇ ಅಲ್ವಾ, ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಫುಲ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಫುಲ್ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೇಕು. ನನಗಂತ ಆಮೇಲೆ ರೆಸ್ಟ್ ತೊಗೋಬೇಕು. ಫುಲ್ ಬ್ಯುಸಿ ಡೇ ಮತ್ತು ಫುಲ್ ವರ್ಸ್ಟ್ ಡೇ ಅಂತಲೇ ಹೇಳ್ಬೋದು. ನನಗಂತೂ ಹುಷಾರಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಚೆನ್ನಾಗಿದ್ಬಿಟ್ರೆ ಎಷ್ಟು ಕೆಲಸ ಕೊಟ್ಟರು ಮಾಡಿಬಿಡ್ತೀನಿ. ಈ ತಲೆನೋವು ಅದು ಇದು ಬಂದುಬಿಟ್ರೆ ಮಾಡೋಕ್ಕೆ ಆಗಲ್ಲ ನನಗಂತೂ. ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ತೀವಲ್ಲ, ಅವಾಗ ಸಿಗ್ತೀನಿ. ಬಾಯ್. ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇನ್ನೇನಾಯಿತು, ಬಟ್ಟೆ ಫೋಲ್ಡ್ ಮಾಡುವಾಗೇನೆ ಅವ್ರವ್ರ ಬಟ್ಟೆ ಅವ್ರವ್ರದ್ದು ಅಂತ ಜೋಡಿಸಿಟ್ಬಿಟ್ರೆ ಈಸಿ ಆಗಿಬಿಡುತ್ತೆ. ನಾವು ಅವ್ರವ್ರದ್ದು ಅಂತ ಸಪ್ರೇಟ್ ಮಾಡಿಬಿಡ್ತೀನಿ. ಎಲ್ಲನೂ ಒಂದೇ ಕಡೆ ಇಟ್ಕೊಳ್ಳಲ್ಲ, ಎಲ್ಲ ಸಪ್ರೇಟ್ ಮಾಡಿ ಮರ್ಚಿ ಇಟ್ಬಿಡ್ತೀನಿ. ಇವಾಗೆಲ್ಲ ಇದನ್ನು ಬೀರುಗಿಕ್ಬಿಡ್ಬೇಕು.
ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಊಟ ಕೂಡ ತಿಂದ್ಬಿಟ್ಟು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಕೂಡ ಎಲ್ಲ ಚೆನ್ನಾಗಿ ವಾಶ್ ಮಾಡಿದ್ನಲ್ಲ, ಚೆನ್ನಾಗಿ ಬಿಸಿಲು ಕೂಡ ಇತ್ತು. ಹಾಗೆ ನಮ್ಮ ಮಮ್ಮಿ ಬೈತಾರೆ, ಏನು ಹಿಂಗೆ ಇಷ್ಟೆಲ್ಲ ಕೈಯಲ್ಲಿ ವಾಶ್ ಮಾಡ್ತೀಯ ಅಂತೇಳಿ. ವಾಷಿಂಗ್ ಮಿಷಿನ್ ಇಸ್ಕೊಟ್ಟಿದ್ರು ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ, ಅದೇನೋ ನಂಗೆ ರೂಢಿ ಆಗಿಬಿಟ್ಟಿದೆ. ಇವಾಗಂತೂ ನನಗೆ ವಾಶ್ ಮಾಡೋಕ್ಕೆ ಶಕ್ತಿ ಅನ್ನೋದೇ ಇರಲಿಲ್ಲ. ಅದು ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಕರೆಕ್ಟ್ ಪ್ಲೇಸಲ್ಲಿಲ್ಲ ಅಲ್ವಾ, ಅದನ್ನು ಎಳ್ಕೊಂಬಂದು ಎಲ್ಲ ಫಿಟ್ ಮಾಡೋಷ್ಟೊತ್ತು ನನ್ನ ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಎಲ್ಲ ಕೈಯಲ್ಲಿ ವಾಶ್ ಮಾಡಿ ಹಾಕ್ಬಿಟ್ಟಿದೆ. ಎಲ್ಲ ಒಣಗಾಕ್ಬಿಡ್ಬೇಕು. ಚೆನ್ನಾಗಿ ಬಿಸಿಲು ಇವತ್ತು ಫುಲ್ ಚೆನ್ನಾಗಿ ಒಣಗ್ಬಿಟ್ಟಿತ್ತು. ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಊಟ ಎಲ್ಲ ಮಾಡ್ಕೊಂಡು ಇವಾಗೇ ಸ್ಟಾರ್ಟ್ ಮಾಡಿದೆ. ಅಡುಗೆ ಮನೇಲೂ ನಾನು ಜಾಸ್ತಿ ಪಾತ್ರೆನೇ ಮಡ್ಕೊಂಡಿಲ್ಲ, ನೀವು ನೋಡ್ಬೋದು. ಎಷ್ಟು ಬೇಕೋ ಅಷ್ಟು ನನಗೆ ಏನು ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಆದರೂ ನಮ್ಮ ಮತ್ತೆ ಸ್ವಲ್ಪ ಎತ್ತಿಕ್ಬಿಡು, ಇದೆಲ್ಲ ಏನು ಯೂಸ್ ಆಗಲ್ಲ ಅಂತಿದ್ರು. ಇರಲಿ ಬಿಡಮ್ಮ, ಖಾಲಿ ಖಾಲಿ ಇರುತ್ತೆ ಅಂತ ಹೇಳಿ ನಾನು ಹೇಳಿದೆ ನಾನು. ಹಾಗೆ ನಮ್ಮ ಮನೆ ರೋಡ್ ಸೈಡ್ ಆಗಿರೋದ್ರಿಂದ ಧೂಳೆಲ್ಲ ತುಂಬ ಜಾಸ್ತಿನೇ ಇತ್ತು. ಜಿಡ್ ಬೇರೆ ಆಗೋಗ್ಬಿಟ್ಟಿತ್ತು. ಕಿಟಕಿ ತೆಗ್ದೇ ಇರ್ತೀರಲ್ವಾ, ಧೂಳು ಜಾಸ್ತಿನೇ ಇತ್ತು. ಆದರೆ ನನಗೆ ಪಾತ್ರೆ ತೊಳೆಯೋಕ್ಕೂ ಆಗ್ತಾ ಇರಲಿಲ್ಲ, ವಾಶ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಬಿಸಿಲು ಮುಖಕ್ಕೆ ಹೊಡಿತಿತ್ತು. ಹಾಗೂ ಕಿಟಕಿ ಕ್ಲೋಸ್ ಮಾಡ್ಕೊಳ್ಳೋಣ ಅಂದರೆ ಗಾಳಿ ಆಡುತ್ತಲ್ವ ಅಂತ ಹೇಳಿ ಹಂಗೆ ಓಪನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಂಗೂ ನಾನೇನು ಫುಲ್ಲು ನೋಡಿ ವಿಡಿಯೋ ನೋಡ್ತಾ ಇರೋ ಥರ ನಾನು ಫುಲ್ಲು ಕೆಲಸ ಮಾಡಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು. ಸ್ವಲ್ಪ ನೋಡಿ ಅರ್ಧ ಎಲ್ಲ ತೊಳೆದ್ಬಿಟ್ಟು ಎಲ್ಲನೂ ಒಂದು ಬಟ್ಟೆ ತೊಗೊಂಡೆಲ್ಲ ಒಣಗಿಸಿ ಎತ್ತಿಕ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಮ್ಮ ಅತ್ತೆ ಕೂಡ ಸ್ವಲ್ಪ ಹೆಲ್ಪ್ ಮಾಡೆಲ್ಲ ಕೊಟ್ಟರು ನನಗೆ. ಫಿಲ್ಟರ್ ಕೂಡ ನಾವೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಉಪ್ಪೆಲ್ಲ ಹಾಕಿ ಫಿಲ್ಟರ್ನು ನಾವೇ ಕ್ಲೀನ್ ಮಾಡ್ಕೊತೀವಿ. 1 ತಿಂಗ್ಳಿಗೊಂದು ಸತಿ ಫಿಲ್ಟರ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತೀರಿ. ಅದನ್ನು ಕ್ಲೀನಾಗಿ ನಿಂಬೆಹಣ್ಣು ಉಪ್ಪು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಆನ್ ಮಾಡಿಬಿಟ್ರೆ ಕೊಳಯಲ್ಲಿ ಬಂದುಬಿಡುತ್ತೆ. ಹಾಗೆ ಸರಿ ಅಂತ ಹೇಳಿ ಕೆಲಸನೂ ಏನೋ ಒಂಥರ ನನ್ನ ಮೈಂಡೇ ಕೆಲಸ ಮಾಡೋಕ್ಕೇನೆ ಮೈಂಡೇ ಸರಿಗಿಲ್ಲ. ಹಾಗೆ ಹಸು ಕೂಡ ಏನು ಹಿಂಗೆ ಕೂಗ್ತೈತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕಪ್ಪ ಹಸು ಹಿಂಗೆ ಕೂಗ್ತೈತೆ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ನೆನ್ನೆನೂ ಈ ಥರನೇ ಕೂಗ್ತಿತ್ತಂತೆ. ನಮ್ಮ ಅತ್ತೆನೂ ಹೇಳ್ತಿದ್ರು, ನೆನ್ನೆನೂ ಕೂಗ್ತಾನೆ ಇತ್ತು. ಶೀತು ನೀರು ತೊಗೊಂಡೋಗಿ ಇಕ್ತೆ ನಾನು, ಆದ್ರೂ ಕುಡ್ದಾದ್ಮೇಲೆ ಕೂಗ್ತಾಯಿತ್ತು, ಏನಕ್ಕಂತ ಗೊತ್ತಿಲ್ಲ ಅಂತ ಹೇಳಿ. ಹಾಗೆ ಬಿಡಮ್ಮ, ಏನೋ ಹಂಗೆ ಕೂಗ್ತಾ ಇರುತ್ತೆ. ಅದಕ್ಕೂ ಮನೆಗೆ ಹೋಗೋ ಟೈಮ್ ಬರುತ್ತಲ್ಲ, 5 o'clockಗೆ ಅದು ಹೋಗ್ಬಿಡುತ್ತಲ್ಲ, ಎಲ್ಲನೂ ಸುತ್ತಾಡ್ಕೊಂಡು ಬಂದು ಹೋಗೋ ಟೈಮಲ್ಲಿ ಹಂಗೆ ಕೂಗ್ಕೊಂಡು ಹೋಗುತ್ತೆ. ನಮ್ಮ ಮನೆ ಹತ್ರ ಎಲ್ಲನೂ ಹಸುನು ಒಟ್ಟಿಗೆ ಆಗುತ್ತೆ. ಅದು ಹೆಂಗೆ ಕೂಗುತ್ತೆ ಗೊತ್ತಾ, ಒಂದ್ಸತಿ ನಾನು ತೋರಿಸ್ತೀನಿ ನಿಮಗೆ, ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವಾಗಾದರೂ ವೀಡಿಯೋ ಮಾಡಿ. ಹಾಗೆ ಆ ಥರ ಕೂಗ್ತಿತ್ತಲ್ವ, ನಮ್ಮ ಅತ್ತೆ ನನಗೆ ಕರೆದು ತೋರಿಸಿದ್ರು, ನೋಡಿ ಹೆಂಗೆ ಕೂಗ್ತೈತೆ ಅಂತ ಹೇಳಿ. ಬಿಡಮ್ಮ ಹಂಗೆ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಸರಿ ಎಲ್ಲನೂ ತೊಳೆದ್ನಲ್ಲ, ಇವಾಗೆಲ್ಲ ಒರೆಸಿ ಒಂದು ಕಡೆ ಇಟ್ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಕೆಲಸ ಮಾಡೋದು. ನನಗೆ ನಾನೇ ಮಾಡಬೇಕು, ನಾನು ಮಾಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ನು. ನನ್ನ ತಂಗಿ ಕೈಲೂ ಮಾಡಿಸ್ಕೊಳಲ್ಲ, ಅವಳು ಹೇಳ್ತಾಳೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿ. ಅದು ನಾನು ಮಾಡಿಸ್ಕೊಳಲ್ಲ, ನಾನು ಮಾಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್. ಅದು ಕ್ಲೀನಾಗಿರುತ್ತೆ. ನನಗೇನೋ ಇಷ್ಟ ಆಗಲ್ಲ, ನಮ್ಮ ಅತ್ತೆ ಕೈಲೂ ನಾನು ಮಾಡಿಸ್ಕೊಳಲ್ಲ, ಅವರು ಹೆಲ್ಪ್ ಮಾಡಿಕೊಡ್ತೀನಿ ಅಂತಾರೆ ನೋಡಿ. ಆಮೇಲೆ ನೀಲಿಕನ ಹೋಗೋಣ ಅನ್ನೋಷ್ಟೊತ್ತಿಗೆ ಬಂದು ಕರ್ಕೊಂಡೋದ್ರು. ಹಾಗೆ ನಮ್ಮ ಅತ್ತೆ ಕೂಡ ಮಲ್ಕೊಂಡಿದ್ರಲ್ವಾ, ಬಿಡು ಎಬ್ಬಿಸೋದು ಬೇಡ ಅಂತ ಹೇಳಿ ಆಮೇಲೆ ಅವ್ರಿಗೂ ಕೂಡ ಎಬ್ಬರಿಸ್ದೆ ನೋಡಿ. ಎಲ್ಲ ತೊಳೆದು ಇಟ್ಟುಬಿಟ್ಟಿದ್ದೀನಿ ಈ ಥರ ಎಲ್ಲ ನಾನು ವಾಶ್ ಮಾಡಿ. ಹಾಗೆ ನೀವು ನವಿಲು ಮರಿಗಳು ನೋಡಬೇಕು, ನಮ್ಮ ಮನೆ ಹಿಂದೆ ನವಿಲು ಮರಿಗಳು ಎಷ್ಟೊಂದು ಆಗ್ಬಿಟ್ಟಿದೆ. ನಮ್ಮ ಅತ್ತೆ ಕರೆದಿ ನನ್ನ ತೋರಿಸ್ತಾ ಇದ್ರು, ನೋಡ್ಬಾ ವೀಡಿಯೋ ಮಾಡ್ಕೊ ಅಂತ ಹೇಳಿ. ಅದು ಸ್ವಲ್ಪ ಝೂಮಲ್ಲಿ ನಾನು ಹಾಕ್ತೀನಿ, ನೋಡ್ಬೋದು ನಿಮಗೆ. ಅದನ್ನು ನಾನು ಈ ಥರ ಮಾಡ್ತೀನಿ, ಝೂಮಲ್ಲಿ ನೋಡ್ಬೋದು ಸ್ವಲ್ಪ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಹೋಗ್ತಾ ಇದೆ. ಸುಮಾರು ಒಂದು 5-6 ಮರಿಗಳು ಕರ್ಕೊಂಡು ಹೋಗ್ತಾ ಇತ್ತು. ಜೋಡಿಸಿ ನೋಡಿ, ಕ್ಲೀನ್ ಆಗಿಬಿಟ್ಟಿದೆ. ಇದು ಅಷ್ಟೇ, ಫಿಲ್ಟ್ರೂ ಏನೇನು ಹಾಕಿದೆ ಅಂತ ಹೇಳಿದ್ರೆ, ನಿಂಬೆಹಣ್ಣು, ಉಪ್ಪು, ಸೋಡಾ ಹಾಕಿ ಚೆನ್ನಾಗಿ ತೊಳೆದಿದ್ದೆ. ನಮ್ಮ ಅತ್ತೆನೆಲ್ಲ ತೊಳ್ಕೊಟ್ಟಿದ್ರು. ನನಗೆ ಇಲ್ಲಾಗಲ್ಲ ಅಲ್ವ ನಿಂತ್ಕೊಳ್ಳೋಕ್ಕೆ ಅಂತ ತೊಳೆದಿದ್ರು. ಫುಲ್ ಎಲ್ಲ ಕಿಚನ್ ಕ್ಲೀನ್ ಆಯಿತು. ಫುಲ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟೆ ಇವತ್ತು ಅಷ್ಟೇ. ಇವತ್ತಿನ ಡೇ ಫುಲ್ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೇನೆ, ಇವತ್ತು ಫುಲ್ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆಲ್ಲಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.